ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾನು ಮಾತನಾಡಲಿರುವ ವಿಷಯವು ಯಾರನ್ನು ಭಯಪಡಿಸಲು ಅಲ್ಲ, ಆದರೆ ನಮ್ಮ ಜೀವನಗಳನ್ನು ಕಾಪಾಡಿಕೊಳ್ಳಲು ಮತ್ತು ಸರಿಪಡಿಸಿಕೊಳ್ಳಲು. ಅನೇಕರು ಹೀಗೆ ಹೇಳುತ್ತಾರೆ, ನಾನು ಪ್ರಾರ್ಥನೆ ಮಾಡುತ್ತೇನೆ ಆದರೆ ಉತ್ತರ ಬರುತ್ತಿಲ್ಲ, ಎಷ್ಟು ಪ್ರಯತ್ನ ಮಾಡಿದರೂ ಜೀವನದಲ್ಲಿ ಬದಲಾವಣೆ ಆಗುತ್ತಿಲ್ಲ. ಅನೇಕ ವರ್ಷಗಳಿಂದ ದೇವರನ್ನು ಹಿಂಬಾಲಿಸುತ್ತಿದ್ದರೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಿಲ್ಲ. ನೀವು ನಿಜವಾಗಿ ಕೇಳಬೇಕಾದ ಪ್ರಶ್ನೆಗಳು ಇವುಗಳಲ್ಲ. ದೇವರು ನಮ್ಮಿಂದ ದೂರವಾಗಿದ್ದಾರಾ ಅಥವಾ ನಾವೇ ದೇವರಿಂದ ದೂರವಾಗಿದ್ದೇವಾ ಎಂಬ ಪ್ರಶ್ನೆಯನ್ನು ನಾವು ದೇವರಿಗೆ ಕೇಳಬೇಕು. ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ ಹೀಗೆ ಬರೆಯಲಾಗಿದೆ, ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ, ಇದರಿಂದ ಆತನು ಕೇಳುವುದಿಲ್ಲ. ಈ ವಚನಗಳ ಪ್ರಕಾರ ಸಮಸ್ಯೆ ದೇವರಲ್ಲಿ ಇಲ್ಲ, ಪ್ರಾರ್ಥನೆಯಲ್ಲಿ ಕೂಡ ಇಲ್ಲ, ಸಮಸ್ಯೆ ಪಾಪದಲ್ಲಿದೆ. ಒಂದು ಕ್ಷಣ ಆಲೋಚಿಸು, ನೀನು ದೇವರಿಗೆ ವಿರೋಧವಾಗಿ ಯಾವುದಾದರೂ ಪಾಪದಲ್ಲಿ ಇದ್ದೀಯೇ? ಒಂದು ವೇಳೆ ಪಾಪ ಮಾಡುತ್ತಿದ್ದರೆ ಅದರಿಂದ ನಮಗೆ ಉಂಟಾಗುವ 7 ನಷ್ಟಗಳೇನು ಎಂಬುದನ್ನು ಇಂದು ತಿಳಿದುಕೊಳ್ಳೋಣ. ಮೊದಲ ನಷ್ಟ, ಪಾಪವು ನಮಗೆ ಪ್ರಾರ್ಥನೆ ಮಾಡದಂತೆ ಮಾಡುತ್ತದೆ. ಪಾಪ ಮಾಡಿದ ನಂತರ ಪ್ರಾರ್ಥನೆಗೆ ಇರುವ ಆಸಕ್ತಿ ಕಡಿಮೆಯಾಗುತ್ತದೆ. ಒಂದು ಕಾಲದಲ್ಲಿ ಗಂಟೆಗಳ ಕಾಲ ಪ್ರಾರ್ಥನೆ ಮಾಡುತ್ತಿದ್ದವರು ಈಗ 10 ನಿಮಿಷಗಳು ಪ್ರಾರ್ಥನೆ ಮಾಡಲಾಗದ ಸ್ಥಿತಿಗೆ ಬರುತ್ತಾರೆ. ಕಾರಣ ಒಂದೇ, ಪಾಪ. ದಾವೀದನು ಪಾಪ ಮಾಡಿದ ನಂತರ, ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳು ತೆರೆಯ ಮಾಡು ಎಂದು ಕೀರ್ತನೆಗಳು 51:15ನೇ ವಾಕ್ಯದಲ್ಲಿ ದೇವರನ್ನು ಬೇಡಿಕೊಂಡನು. ಪಾಪವು ದೇವರಿಗೆ ಪ್ರಾರ್ಥನೆ ಮಾಡಲು ತಡೆಯುತ್ತದೆ. ಪ್ರಾರ್ಥನೆ ಮಾಡುವುದು ಒಂದು ಭಾರವಾಗುತ್ತದೆ, ಏಕೆಂದರೆ ಪಾಪವು ನಮ್ಮನ್ನು ಕತ್ತಲೆಯ ಕಡೆಗೆ ಕರೆದೊಯ್ಯುತ್ತದೆ. ನಾವು ಜೀವಂತವಾಗಿದ್ದರೂ ಸತ್ತವರಂತೆ ಆಗುತ್ತೇವೆ. ಒಂದು ಕಾಲದಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದ ನೀನು ನಾಳೆ ಮಾಡೋಣ, ನಂತರ ಮಾಡೋಣ ಎಂದು ನಿರ್ಲಕ್ಷ್ಯ ಮಾಡುತ್ತೀಯಾ? ಆದುದರಿಂದ ದೇವರಿಗೆ ಹತ್ತಿರವಾಗಿರಲು ಮತ್ತು ಹೆಚ್ಚು ಸಮಯ ಪ್ರಾರ್ಥನೆ ಮಾಡಲು ಪಾಪವನ್ನು ಬಿಡಬೇಕು. 2ನೇ ನಷ್ಟ, ಪಾಪವು ನಮ್ಮ ಪ್ರಾರ್ಥನೆಗೆ ಉತ್ತರ ಬಾರದಂತೆ ಮಾಡುತ್ತದೆ. ನನಗೆ ಪರಿಚಿತನಾದ ಒಬ್ಬ ವ್ಯಕ್ತಿ, ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ದೇವರು ನನಗೆ ಉತ್ತರ ಕೊಡುತ್ತಿಲ್ಲ ಎಂದು ಎಲ್ಲರಿಗೂ ಹೇಳುತ್ತಿದ್ದನು. ಅದನ್ನು ನನಗೂ ಹೇಳಿದನು. ಆಗ ಏಕೆ ದೇವರು ಉತ್ತರ ಕೊಡುತ್ತಿಲ್ಲ ಎಂದು ಆ ವ್ಯಕ್ತಿಗಾಗಿ ನಾನು ನಿರಂತರವಾಗಿ ಪ್ರಾರ್ಥಿಸಿದೆ. ಆಗ ದೇವರು ಆ ವ್ಯಕ್ತಿ ಮಾಡುತ್ತಿದ್ದ ಪಾಪವನ್ನು ನನಗೆ ತೋರಿಸಿದರು. ಆಗ ನನಗೆ ಅರ್ಥವಾಯಿತು, ಆ ಪಾಪದ ಕಾರಣದಿಂದಲೇ ದೇವರು ಉತ್ತರ ಕೊಡುತ್ತಿಲ್ಲ ಎಂದು. ತಕ್ಷಣ ನಾನು ಆ ವ್ಯಕ್ತಿಯನ್ನು ಕರೆದೆನು. ನೀವು ಹೀಗೆ ಪಾಪ ಮಾಡುತ್ತಾ ಪ್ರಾರ್ಥನೆ ಮಾಡಿದರೆ ದೇವರು ಉತ್ತರ ಕೊಡುವುದಿಲ್ಲ. ಇದನ್ನು ಬದಲಾಯಿಸಿಕೊಳ್ಳಿ, ಆಗ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವರು ಎಂದು ತಿಳಿಸಿದೆ. ಆ ವ್ಯಕ್ತಿ ದೇವರ ಕೃಪೆಯಿಂದ ನಿಧಾನವಾಗಿ ಆ ಪಾಪವನ್ನು ಬಿಡಲು ಆರಂಭಿಸಿದನು. ಆತನು ಸಂಪೂರ್ಣವಾಗಿ ಆ ಪಾಪವನ್ನು ಬಿಡುತ್ತಿದ್ದಂತೆಯೇ ದೇವರು ಆತನ ಪ್ರಾರ್ಥನೆಗೆ ಆಶ್ಚರ್ಯಕರ ರೀತಿಯಲ್ಲಿ ಉತ್ತರ ನೀಡಿದರು. ಆದುದರಿಂದ ಪಾಪವು ನಮ್ಮ ಪ್ರಾರ್ಥನೆಗೆ ಉತ್ತರ ಬಾರದಂತೆ ಮಾಡುತ್ತದೆ. ಕೀರ್ತನೆಗಳು 66:18ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನನ್ನ ಹೃದಯದಲ್ಲಿ ಪಾಪ ಇದ್ದ ಕ್ಷಣದಿಂದಲೇ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವುದನ್ನು ನಿಲ್ಲಿಸುತ್ತಾರೆ. ಆದುದರಿಂದ ಪಾಪ ಮಾಡುತ್ತಾ ದೇವರ ಬಳಿ ನಮ್ಮ ಕೋರಿಕೆಗಳನ್ನು ಕೇಳಿದರೆ ಅವರು ಉತ್ತರ ಕೊಡುವುದಿಲ್ಲ. ದೇವರು ಯಾವತ್ತೂ ಬದಲಾಗಿಲ್ಲ, ಅವರು ಎಂದಿಗೂ ಒಂದೇ ರೀತಿಯವರಾಗಿದ್ದಾರೆ. ವಾಕ್ಯವೂ ಬದಲಾಗಿಲ್ಲ, ಆದರೆ ನಮ್ಮ ಸ್ಥಿತಿಯೇ ಬದಲಾಗಿದೆ. ಅದಕ್ಕಾಗಿಯೇ ದೇವರು ಉತ್ತರ ಕೊಡುವುದಿಲ್ಲ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದರೆ ನಾವು ಪಾಪ ಮಾಡದೆ ಪವಿತ್ರವಾಗಿ ಬದುಕಿ ಪ್ರಾರ್ಥನೆ ಮಾಡಬೇಕು. 3ನೇ ನಷ್ಟ, ಪಾಪವು ನಮಗೆ ಅದರ ದಾಸರಾಗುವಂತೆ ಮಾಡುತ್ತದೆ. ಕೆಲವರು ಒಮ್ಮೆ ಪಾಪ ಮಾಡಿ ನಂತರ ಬಿಡುತ್ತೇವೆ ಎಂದು ಯೋಚಿಸುತ್ತಾರೆ, ಆದರೆ ಒಮ್ಮೆ ಪಾಪ ಮಾಡಿದರೆ ಅದಕ್ಕೆ ದಾಸರಾಗುತ್ತೇವೆ ಎಂದು ಯೇಸು ಹೇಳಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಪಾಪ ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿರುತ್ತಾನೆ ಎಂದು ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವರು ಒಮ್ಮೆ ಮಾಡಿದರೆ ಅದನ್ನು ಮರೆತು ಬಿಡುತ್ತೇವೆ ಎಂದು ಯೋಚಿಸುತ್ತಾರೆ, ಆದರೆ ಯಾವ ಕ್ಷಣದಲ್ಲಿ ಪಾಪ ಮಾಡುತ್ತೇವೋ ಅದೇ ಕ್ಷಣದಲ್ಲಿ ಅದರ ದಾಸರಾಗುತ್ತೇವೆ. ಆ ಪಾಪದಿಂದ ಬಿಡುಗಡೆ ಹೊಂದುವುದು ಅಸಾಧ್ಯವಾಗುತ್ತದೆ. ದೇವರು ಕೃಪೆ ನೀಡಿ ಬಿಡುಗಡೆ ನೀಡಿದರೆ ಮಾತ್ರ ಅದರಿಂದ ಹೊರಬರಲು ಸಾಧ್ಯ. ಕೆಲವರು ಇದನ್ನು ಕೊನೆಯ ಬಾರಿ ಎಂದಿಗೂ ಪಾಪ ಮಾಡಲ್ಲ ಎಂದುಕೊಳ್ಳುತ್ತಾರೆ, ಆದರೆ ನಿಜವಾಗಿ ಪಾಪ ಅಲ್ಲಿ ಆರಂಭವಾಗುತ್ತದೆ. ಅದೇ ಪಾಪ ಮತ್ತೆ ಮತ್ತೆ ನಮ್ಮನ್ನು ಎಳೆಯುತ್ತದೆ. ಇಂದು ದೇವರು ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ.
ಪಾಪದೊಂದಿಗೆ ಆಟವಾಡಬೇಡಿ, ಇದು ಕೊನೆಯ ಬಾರಿ ಎಂದುಕೊಂಡು ಪಾಪದ ದಾಸರಾಗಬೇಡಿ. ಹಿಂದೆ ಒಂದು ನಿರ್ಧಾರ ತೆಗೆದುಕೊಳ್ಳಿ, ಇನ್ನು ಪಾಪದ ಕಡೆ ಹೋಗುವುದಿಲ್ಲ. ಯೇಸುವೇ, ನಾನು ನಿಮಗೆ ಸೇರಿದವನಾಗುತ್ತೇನೆ ಎಂದು ತೀರ್ಮಾನ ಮಾಡಿ ಪಾಪದಿಂದ ದೂರವಾಗಿರಿ. 4ನೇ ನಷ್ಟ, ಪಾಪವು ದೇವರ ಚಿತ್ತವನ್ನು ನೆರವೇರಿಸಲು ಬಿಡುವುದಿಲ್ಲ. ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬನನ್ನು ದೇವರು ಒಂದು ಉದ್ದೇಶ ಮತ್ತು ಯೋಜನೆಯೊಂದಿಗೆ ಸೃಷ್ಟಿಸಿದ್ದಾರೆ. ಆದರೆ ಪಾಪ ಮಾಡುವುದರಿಂದ ದೇವರ ಚಿತ್ತವೇನು, ದೇವರು ನಮ್ಮನ್ನು ಏಕೆ ಈ ಭೂಮಿಗೆ ಕಳುಹಿಸಿದ್ದಾರೆ ಎಂಬ ಅರಿವು ಕಳೆದು ಹೋಗುತ್ತದೆ. ಪಾಪದ ಕಾರಣದಿಂದ ದೇವರು ನಮ್ಮ ಮೂಲಕ ಮಾಡಲು ಇಚ್ಛಿಸಿದ ಕೆಲಸವನ್ನೇ ನಾವು ತಡೆ ಹಿಡಿಯುವವರಾಗುತ್ತೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7-8ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಇಲ್ಲಿ ಗಮನಿಸಿ, ನಾವು ದೇವರಿಗೆ ವಿರೋಧಿಗಳಾಗುತ್ತೇವೆ. ಆತನಿಗೂ ಆತನ ವಾಕ್ಯಕ್ಕೂ ವಿಧೇಯರಾಗಲಾರೆವು, ದೇವರನ್ನು ಸಂತೋಷಪಡಿಸಲಾರೆವು ಎಂದು ತುಂಬ ಸ್ಪಷ್ಟವಾಗಿ ಬರೆಯಲಾಗಿದೆ. ಪಾಪವು ದೇವರ ಚಿತ್ತವನ್ನು ನೆರವೇರಿಸಲು ಬಿಡದೆ ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ಆದುದರಿಂದ ಇನ್ನು ಮುಂದೆ ಪಾಪವನ್ನು ಬಿಟ್ಟು ದೇವರ ಚಿತ್ತವೇನು ಎಂದು ತಿಳಿದುಕೊಳ್ಳಿ, ದೇವರಿಗೆ ಮಹಿಮೆ ತಂದುಕೊಡಿ. 5ನೇ ನಷ್ಟ, ಪಾಪವು ದೇವರು ನಮಗೆ ನೀಡುವ ಆಶೀರ್ವಾದಗಳನ್ನು ದೂರ ಮಾಡುತ್ತದೆ. ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ, ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ, ಆಶೀರ್ವಾದಗಳು ಬರದಿರುವುದಕ್ಕೆ ಕಾರಣ ನಮ್ಮ ಪಾಪವೇ. ಇಲ್ಲಿ ನಮ್ಮ ಶತ್ರು ಯಾರೂ ಇಲ್ಲ, ನಾವೇ ನಮ್ಮ ಶತ್ರುವನ್ನು ನಿರ್ಮಿಸಿಕೊಂಡಿದ್ದೇವೆ. ನಾವೇ ದೇವರಿಗೂ ನಮಗೂ ಮಧ್ಯೆ ಒಂದು ಅಡ್ಡಗೋಡೆಯನ್ನು ಕಟ್ಟಿಕೊಂಡಿದ್ದೇವೆ. ಒಂದು ಕ್ಷಣ ಆಲೋಚಿಸೋಣ, ನಾವು ದೇವರಿಗೆ ವಿರೋಧವಾಗಿ ಯಾವುದಾದರೂ ಪಾಪ ಮಾಡುತ್ತಿದ್ದೇವಾ? ದೇವರು ನಮ್ಮನ್ನು ಆಶೀರ್ವದಿಸಲು ಸಿದ್ಧರಾಗಿದ್ದಾರೆ, ಆದರೆ ನಮ್ಮ ಪಾಪವೇ ಅದಕ್ಕೆ ಅಡ್ಡಿಯಾಗಿದೆ. ನಮ್ಮ ಪ್ರಾರ್ಥನೆಗಳು ದೇವರ ಬಳಿಗೆ ಹೋಗುತ್ತಿವೆ, ಆದರೆ ಅದರ ಉತ್ತರವಾಗಿ ಆಶೀರ್ವಾದಗಳು ಬರುತ್ತಿಲ್ಲ. ಏಕೆ ಗೊತ್ತಾ? ನಮ್ಮ ಆಶೀರ್ವಾದಗಳಿಗೆ ಅಡ್ಡಿಯಾಗಿ ಪಾಪ ನಿಂತಿದೆ. ಆದುದರಿಂದ ಇಂದಿನಿಂದಾದರೂ ನಮ್ಮ ಆಶೀರ್ವಾದಗಳಿಗೆ ಅಡ್ಡಿಯಾಗಿರುವ ಪಾಪವನ್ನು ಬಿಟ್ಟು ದೇವರು ಕೊಡುವ ಮಹಾ ಆಶೀರ್ವಾದಗಳನ್ನು ಪಡೆಯೋಣ. 6ನೇ ನಷ್ಟ, ಪಾಪದಿಂದ ಆರೋಗ್ಯವೂ ಇರುವುದಿಲ್ಲ, ಸ್ವಸ್ಥತೆಯೂ ಇರುವುದಿಲ್ಲ. ಕೆಲವರನ್ನು ನೀವು ನೋಡಬಹುದು, ಅವರಿಗೆ ಯಾವಾಗಲೂ ಅನಾರೋಗ್ಯವೇ ಇರುತ್ತದೆ, ಸ್ವಸ್ಥತೆ ದೊರೆಯುವುದಿಲ್ಲ. ಅವರು ಪ್ರಾರ್ಥನೆ ಮಾಡುತ್ತಾರೆ, ಉಪವಾಸ ಇರುತ್ತಾರೆ, ಆದರೆ ಕೆಲವು ಪಾಪಗಳನ್ನು ಬಿಡುವುದಿಲ್ಲ. ಅದಕ್ಕಾಗಿಯೇ ಹೀಗೆ ಆಗುತ್ತದೆ. ಕೀರ್ತನೆಗಳು 38:3ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪಿ ಹೋಗಿದೆ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ. ಇದರಿಂದ ಪಾಪದಲ್ಲಿ ಇರುವವರಿಗೆ ಸ್ವಸ್ಥತೆ ಇಲ್ಲವೆಂದು ತಿಳಿಯುತ್ತದೆ. ಪಾಪವು ಆತ್ಮವನ್ನಷ್ಟೇ ಅಲ್ಲ, ದೇಹವನ್ನು ಹಾಳು ಮಾಡುತ್ತದೆ. ನೀನು ಪಾಪ ಮಾಡುತ್ತಾ ದೇವರೇ ನನ್ನನ್ನು ಸ್ವಸ್ಥಪಡಿಸು ಎಂದು ಕೇಳಿದರೆ ನಿನಗೆ ಸ್ವಸ್ಥತೆ ಸಿಗುವುದಿಲ್ಲ. ಆದರೆ ನೀನು ಪಾಪವನ್ನು ಬಿಟ್ಟು ದೇವರ ಮುಂದೆ ಸತ್ಯಸಂಧವಾಗಿ ಬದುಕಿದರೆ ಒಂದು ಔಷಧಿ ಕೂಡ ಬಳಸಬೇಕಾಗಿಲ್ಲ, ದೇವರೇ ಸ್ವಸ್ಥತೆಯನ್ನು ನೀಡುತ್ತಾರೆ. ಆದುದರಿಂದ ಇನ್ನು ಮುಂದೆ ಪವಿತ್ರವಾಗಿ ಬದುಕಲು ಪ್ರಯತ್ನಿಸು. 7ನೇ ನಷ್ಟ, ಪಾಪವು ಕೊನೆಯಲ್ಲಿ ನಮ್ಮನ್ನು ನರಕದ ಕಡೆಗೆ ಕರೆದೊಯ್ಯುತ್ತದೆ. ಪಾಪವು ಕೆಲ ಕಾಲ ಮುಂದುವರಿಯುತ್ತದೆ, ನಂತರ ದೇವರು ಎಚ್ಚರಿಸುತ್ತಾರೆ. ಅದನ್ನು ಕೇಳದಿದ್ದರೆ ಅನಾರೋಗ್ಯ ಬರುತ್ತದೆ, ಅದನ್ನು ಕೇಳದಿದ್ದರೆ ಕೊನೆಯಲ್ಲಿ ಮರಣವೇ ಎಂದು ಬೈಬಲ್ ಹೇಳುತ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ, ಪಾಪ ಮಾಡಿದವರು ಮರಣದ ನಂತರ ನರಕಕ್ಕೆ ಹೋಗುತ್ತಾರೆ. ಇದು ನಾನು ಹೇಳುವುದಲ್ಲ, ಬೈಬಲ್ ಹೇಳುತ್ತದೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು 2ನೆಯ ಮರಣ. ಹೀಗಾಗಿ ಪಾಪವು ಇಂತಹ ಅನೇಕ ನಷ್ಟಗಳನ್ನು ಉಂಟು ಮಾಡಿ ಕೊನೆಯಲ್ಲಿ ನರಕದ ಕಡೆಗೆ ಕರೆದೊಯ್ಯುತ್ತದೆ. ಇಂದು ಪಾಪದಿಂದ ಉಂಟಾಗುವ 7 ನಷ್ಟಗಳ ಬಗ್ಗೆ ತಿಳಿದುಕೊಂಡೇ ಅಲ್ಲ? ಒಂದು ಕ್ಷಣ ಆಲೋಚಿಸು. ನೀನು ದೇವರಿಂದ ದೂರವಾಗಿದ್ದೀಯಾ ಅಥವಾ ಯಾವುದಾದರೂ ಪಾಪದಲ್ಲಿ ಬಂಧಿತನಾಗಿದ್ದೀಯಾ? ಒಂದು ವೇಳೆ ನೀನು ಪಾಪದಲ್ಲಿ ಇದ್ದರೆ ದೇವರು ನಿನಗೆ ಈ ಮಾತನ್ನು ಹೇಳಲು ಬಯಸುತ್ತಾರೆ, ನಿನ್ನ ಪಾಪಗಳು ರಕ್ತದಂತೆ ಕೆಂಪಾಗಿದ್ದರೂ ಅವು ಹಿಮದಂತೆ ಬಿಳಿಯಾಗುವವು. ಇಂದು ದೇವರು ನಿನಗೆ ಕೇಳುತ್ತಿರುವ ಪ್ರಶ್ನೆ ಏನು ಗೊತ್ತಾ? ನಿನಗಾಗಿ ನಾನು ನನ್ನ ದೇಹದಲ್ಲಿಂದ ಪ್ರತಿಯೊಂದು ರಕ್ತದ ಹನಿಯನ್ನು ಕೊಟ್ಟು ಸಾಯಲಿಲ್ಲವೇ? ನನಗಾಗಿ ನೀನು ಪಾಪವನ್ನು ಬಿಡಲಾರಿಯೇ? ಒಮ್ಮೆ ಶಿಲುಬೆಯಲ್ಲಿ ತೂಗುತ್ತಿರುವ ಯೇಸುವನ್ನು ನೋಡು. ಯೇಸು ತನ್ನ ರಕ್ತವನ್ನು ಏಕೆ ಸುರಿಸಿದರು ಗೊತ್ತಾ? ನೀನು ಪಾಪದಲ್ಲಿ ಸಾಯಲು ಅಲ್ಲ, ನರಕಕ್ಕೆ ಬೀಳಲು ಅಲ್ಲ, ಪಾಪದಿಂದ ನಿನ್ನನ್ನು ಬಿಡುಗಡೆ ಮಾಡಿ ಪರಲೋಕಕ್ಕೆ ಕರೆದೊಯ್ಯಲು. ಈ ಲೋಕದಲ್ಲಿ ಮನುಷ್ಯ ಹೆಚ್ಚು ಎಂದರೆ 70 ವರ್ಷಗಳಷ್ಟೇ ಬದುಕುತ್ತಾನೆ, ಆದರೆ ಪರಲೋಕದಲ್ಲಿ ಮರಣವಿಲ್ಲ. ಅಂದಾಗ ಕೇವಲ 70 ವರ್ಷ ಪಾಪ
ಪಾಪದಲ್ಲಿ ಬದುಕಿ ದೇವರು ಕೊಡುವ ನಿತ್ಯ ಜೀವವನ್ನು ಕಳೆದುಕೊಳ್ಳುವೆಯಾ? ಆಲೋಚಿಸು. ಪಾಪವು ನಿನ್ನನ್ನು ನರಕದ ಕಡೆಗೆ ಕರೆದೊಯ್ಯುತ್ತದೆ, ಆದರೆ ಯೇಸು ನಿನ್ನನ್ನು ಪರಲೋಕಕ್ಕೆ ಬಾ ಎಂದು ಕರೆಯುತ್ತಿದ್ದಾರೆ. ಇಂದು ನಿರ್ಧಾರ ನಿನ್ನ ಕೈಯಲ್ಲಿದೆ. ಪಾಪವೋ ಪರಲೋಕವೋ? ಈಗಲೇ ನಿರ್ಧಾರ ತೆಗೆದುಕೋ. ಇಂದಿನಿಂದಲೇ ಬದಲಾವಣೆಗೆ ಆರಂಭಿಸು. ಒಮ್ಮೆ ಕಣ್ಣೀರು ಹಾಕುತ್ತಾ ಹೀಗೆ ಪ್ರಾರ್ಥಿಸು: ಏಸಪ್ಪ, ನಾನು ಮಾಡಿದ ಪಾಪಗಳನ್ನು ಕ್ಷಮಿಸು. ಪ್ರಭುವೇ, ಆ ಪಾಪದಿಂದ ನನ್ನನ್ನು ಬಿಡಿಸು. ತಂದೆಯೇ, ನನ್ನ ಹೃದಯವನ್ನು ಶುದ್ಧಗೊಳಿಸು, ನನ್ನ ಜೀವನವನ್ನು ಬದಲಾಯಿಸು. ನಿಮ್ಮ ಮಹಿಮೆಗೆ ನನ್ನನ್ನು ಉಪಯೋಗಿಸಿಕೋ. ಹೃದಯಪೂರ್ವಕವಾಗಿ ಕೇಳಿದ ಕ್ಷಣದಲ್ಲಿ ನಿನಗೆ ಕ್ಷಮೆ ದೊರೆಯುತ್ತದೆ. ದೇವರೊಂದಿಗೆ ನಿನಗೆ ಸಂಬಂಧ ನಿರ್ಮಾಣವಾಗುತ್ತದೆ. ನೀನು ಅದನ್ನು ಅನುಭವಿಸಿದರೆ ಹೌದು, ಇದು ನಿಜ ಎಂದು ಸಂತೋಷ ಪಡುವೆ. ಒಂದು ಬಾರಿ ಪಾಪವನ್ನು ಬಿಟ್ಟು ದೇವರೊಂದಿಗೆ ಒಂಟಿಯಾಗಿ ಮಾತನಾಡು. ಇನ್ನೆಷ್ಟು ಕಾಲ ಪಾಪದಲ್ಲಿ ಇರಲು ಹೋಗುತ್ತೀಯಾ? ನಿನಗಾಗಿ ನಾನು ದುಃಖದಿಂದ ಕಾಯುತ್ತಿದ್ದೇನೆ. ಒಮ್ಮೆ ನನ್ನ ಕಡೆ ನೋಡು, ನನ್ನ ಪ್ರೀತಿಯನ್ನು ನೆನಪಿಸಿಕೋ. ಆಗ ನೀನೇ ಓಡಿ ನನ್ನ ಬಳಿಗೆ ಬರುತ್ತೀಯಾ ಎಂದು ದೇವರು ಕೊನೆಯದಾಗಿ ನಿನಗೆ ಹೇಳುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.